ಲೈಕ್ ಮಿನಿಟ್ ಟು ಮಿನಿಟ್ ತರ ಆಗೋಗ್ತಾ ಇದೆ ಮ್ಯಾಮ್. ಸ್ವಲ್ಪ ಹಾಲು ಕಮ್ಮಿ ಅಂತ ಅನ್ನಿಸ್ತಾ ಇದೆ. 5ನೇ ತಿಂಗಳಿಂದ ಮಕ್ಕಳಿಗೆ ಸಾಲಿಡ್ಸ್ ನ ಸ್ಟಾರ್ಟ್ ಮಾಡಬಹುದಾ ಅಂತ ಹೇಳಿದ್ ಮಾಡಿದ್ರೆ ದೇ ಆರ್ ಪ್ರಿಪೇರಿಂಗ್ ದೆಮ್ಸೆಲ್ಫ್ ಫಾರ್ ಸಾಲಿಡ್ಸ್ ಅಂತ. ಅಂದ್ರೆ ದೇ ವಾಂಟ್ ಈವನ್ ಮೋರ್, ಅಂದ್ರೆ ಅವ್ರ ಅಪೆಟೈಟ್ ಹೇಳ್ತಾ ಇದೆ, ಅದು ಬೇಕು, ಅದು ತಿನ್ನೋ ವಸ್ತು ತಿನ್ನು ಅನ್ನೋ ತರ ಮಾಡ್ಕೊಳಕ್ ಆಗಿರ್ಲಿಲ್ಲ ಆ ಟೈಮಲ್ಲಿ. ಸೊ ಸರಿನೂ ಮಾಡ್ಕೊಂಡಿರಲ್ಲ, ಅನ್ನಪ್ರಾಶನ ಅಂತೂ ಮಾಡಿಸ್ಕೊಂಡು ಬಂದ್ಬಿಡ್ತೀವಿ. ಬಿಕಾಸ್ ಅದನ್ನ ಮಿಕ್ಸ್ ಮಾಡಿದಾಗ ಕರೆಕ್ಟ್ ಕನ್ಸಿಸ್ಟೆನ್ಸಿ ಬರುತ್ತೆ ನನಗೆ. ಇಲ್ಲ ಪ್ರತಿ ಸತಿ ನಾನು ಬೇರೆ 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 ಮಾಡಿಬಿಟ್ರೆ ಕೆಲವು ಸತಿ ಗಟ್ಟಿ ಆಗೋದು, ಕೆಲವು ಸತಿ ತೀರಾ ತೆಳುವಾಗೋದು, ಆ ಥರ ಎಲ್ಲ ಆಗ್ಬಿಡುತ್ತೆ. ಸೊ ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವಿನೂಸ್ ಗ್ಲಿಮ್ಸ್. ನಾನು ನಿಮ್ಮೆಲ್ಲರ ಪ್ರೀತಿ ಅವನತ್ತ ಇವತ್ತಿನ ಹೊಸ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಎಸ್, ಐ ನೋ ನಾನು ತುಂಬ ಇರ್ರೆಗ್ಯುಲರ್ ಆಗ್ತಾ ಇದ್ದೀನಿ ಇನ್ ಪೋಸ್ಟಿಂಗ್ ದ ವಿಡಿಯೋಸ್, ವ್ಲಾಗ್ಸ್ ಆಗಿರ್ಬೋದು. ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ಪಿಂಗ್ ಮಾಡಿ ಕೇಳ್ತಾ ಇದ್ರಿ ವ್ಲಾಗ್ಸ್ನ ಅಪ್ಲೋಡ್ ಮಾಡಿ, ಯಾಕೆ ವ್ಲಾಗ್ಸ್ ಹಾಕ್ತಾ ಇಲ್ಲ ಅಂತ ಹೇಳಿ. ಟು ಬಿ ಫ್ರ್ಯಾಂಕ್, ಟೈಮ್ ಆಗ್ತಾ ಇಲ್ಲ ನನಗೆ. ಬೆಳಗ್ಗೆ ಹೊತ್ತೆದ್ದು ರೆಡಿಯಾಗಿ ಪಾಪುಗೆ ಹಾಲು ಕುಡಿಸ್ತಾ ನಾನು ರೆಡಿಯಾಗಿ ಹೋಗೋಷ್ಟೊತ್ತಿಗೆ ಲೈಕ್ ಮಿನಿಟ್ ಟು ಮಿನಿಟ್ ಥರ ಆಗೋಗ್ತಾ ಇದೆ. ಸೊ ಹಾಗಾಗಿ ನನಗೆ ವಿಡಿಯೋನ ಶೂಟ್ ಮಾಡೋಕ್ಕಾಗಲಿ ಅಥವಾ ಎಡಿಟ್ ಮಾಡೋಕ್ಕಾಗಲಿ ಟೈಮೇ ಆಗ್ತಾ ಇಲ್ಲ. ಸೊ ನನಗಂತೂ ಹೇಗೆಗೋ ಸುಮ್ಮನೆ ಏನೋ ಮಾಡ್ತಾ ವಿಡಿಯೋ ಮಾಡಿ ಆಮೇಲೆ ಅದ್ರ ಮೇಲೆ ಮಾತಾಡೋದಕ್ಕೆ ನನಗೆ ಕಂಫರ್ಟಬಲ್ ಅಂತ ಅನ್ಸಲ್ಲ. ಸೊ ವಾಟ್ ಎವರ್ ನಾನು ಮಾಡೋದ್ರಲ್ಲಿ ಅದರಲ್ಲಿ ಒಂದು ಎಸೆನ್ಸ್ ಇರಬೇಕು ಆ್ಯಂಡ್ ಆ ಡೀಟೇಲಿಂಗ್ನ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಯಾವುದೇ ಒಂದು ವಿಡಿಯೋದಲ್ಲಾದರೂ ಅದೊಂದು ಕ್ಲಾರಿಟಿ ಇರಬೇಕು, ಮತ್ತು ಒಂದು ಕಂಟೆಂಟ್ ಅನ್ನೋದೇನಾದರೂ ಇರಬೇಕು, ಮತ್ತು ಜನಕ್ಕೆ ಅದು ಯೂಸ್ ಆಗಬೇಕು ಅಂತ. ಹಾಗಾಗಿ ಸುಮ್ಮನೆ ಏನೋ ಮಾಡೋದನ್ನ ಕ್ಯಾಮ್ರಾ ಆನ್ ಮಾಡಿ ಬಿಟ್ಬಿಟ್ಟು ನನ್ನ ಪಾಡಿಗೆ ನಾನು ಏನೋ ಮಾಡ್ತಾ ವ್ಲಾಗ್ ಮಾಡೋದು ನನಗೆ ಯಾಕೋ ಇಷ್ಟ ಆಗಲ್ಲ. ಹಾಗಾಗಿ ನಿಧಾನಕ್ಕಾದರೂ ಲೇಟಾಗಾದ್ರೂ ಸ್ವಲ್ಪ ಇನ್ಫಾರ್ಮೇಷನ್ ಇರುವಂಥ ವಿಡಿಯೋ, ನಾನು ಏನು ಪರ್ಫೆಕ್ಷನ್ ಆಗಿ ಏನು ಕ್ಲಾರಿಟಿ ವಿಡಿಯೋಸ್ ಮಾಡ್ಕೊಂಡು ಬಂದಿದ್ದೀನಿ ಅದೇ ರೀತಿ ಮಾಡಬೇಕು ಅಂತ ಹೇಳಿ. ಇಟ್ಸ್ ಓಕೆ, ನಾನು ಟೈಮ್ ತೊಗೊಂಡೇ ಮಾಡೋಣ, ಬಟ್ ಕಂಟೆಂಟು ಯೂಸ್ಫುಲ್ ಆಗಬೇಕು. ಸೊ ವಾಟ್ ಎವರ್ ನೀವು ನನ್ನ ವಿಡಿಯೋ ಒಂದು 10 ಮಿನಿಟ್ಸ್ ಆಗಲಿ 15 ಮಿನಿಟ್ಸ್ ಆಗಲಿ ವಿಡಿಯೋನ ನೋಡಿದ್ರೆ ಅದರಲ್ಲಿ ಒಂದು ಸ್ವಲ್ಪನಾದರೂ ನನ್ನ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಿ, ಹೌದಪ್ಪ ಈ ವಿಡಿಯೋ ಅಂದರೆ ಏನೋ ಒಂದು ಗೊತ್ತಾಯಿತು ಅನ್ನೋ ಥರ ಇದ್ದರೆ ನನಗೂ ಒಂಥರ ಖುಷಿ ಅನಿಸುತ್ತೆ. ಸೊ ಆ ಒಂದು ಕಾರಣಕ್ಕೆ ವ್ಲಾಗ್ಸ್ನ ಮಾಡಿರಲಿಲ್ಲ. ಆ್ಯಂಡ್ ಇವತ್ತು ಟೈಮ್ ಮಾಡಿಕೊಂಡು ಎಲ್ಲರನ್ನೂ ಆಚೆಗೆ ಕಳಿಸ್ಬಿಟ್ಟು ನಾನು ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ. ತುಂಬ ಜನ ಕೇಳ್ತಿದ್ದಂಥ ಪ್ರಶ್ನೆಯ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೀನಿ. ಸೊ ತುಂಬ ಜನಕ್ಕೆ ಗೊತ್ತಿದೆ, ನಮ್ಮ ಪಾಪುಗೆ 6 ಮಂತ್ಸ್ ಕಂಪ್ಲೀಟ್ ಆಗಕ್ಕೆ ಒಂದು ವಾರಕ್ಕಿಂತ ಮುಂಚೆ ನಾನು ಅನ್ನಪ್ರಾಶನ ಮಾಡಿಸ್ಕೊಂಡು ಬಂದೆ. ಸೊ ತುಂಬ ಜನ ಕೇಳ್ತಾ ಇದ್ರಿ, ಮೇಡಮ್ ಅನ್ನಪ್ರಾಶನ ಮಾಡಿಸ್ಕೊಂಡು ಬಂದ ತಕ್ಷಣ ಹೇಗೆ ಸಾಲಿಡ್ ಸ್ಟಾರ್ಟ್ ಮಾಡಿದ್ರಿ ಅಂತ ಕೇಳಿದ್ರಿ, ಮತ್ತು ಪಾಪು ಹೇಗೆ ರಿಯಾಕ್ಟ್ ಮಾಡ್ತಿದ್ದ, ಅದಕ್ಕೆ ತಗೊಂಡ ಅಥವಾ ಉಗ್ಯೋದೇನಾದರೂ ಮಾಡ್ತಿದ್ನ ಅಂತ ತುಂಬ ಜನ ಕ್ವೆಶನ್ಸ್ ಕೇಳಿದ್ದೀರಾ. ಕಂಟಿನ್ಯೂಸ್ ಆಗಿ ಒಂದು 3-4 ಜನ ಸೇಮ್ ಕ್ವೆಶನ್, ಮೇಡಮ್ ನಿಮ್ಮ ಸಾಲಿಡ್ಸ್ ಬಗ್ಗೆ ಏನೂ ಹೇಳಲೇ ಇಲ್ಲ, ಹೇಳ್ತೀನಿ ಅಂತ ಹೇಳಿದ್ರಿ ಅಂತ. ಸೊ ಐ ಆಮ್ ವೆರಿ ಸಾರಿ ಫಾರ್ ದೆಮ್. ಸ್ವಲ್ಪ ಲೇಟ್ ಆಯಿತು. ಹಾಗಾಗಿ ಸೊ ಇವತ್ತು ನಾನು ಕಂಪ್ಲೀಟ್ ನನ್ನ ಸಾಲಿಡ್ಸ್ ಹೇಗೆ ಸ್ಟಾರ್ಟ್ ಮಾಡಿದೆ, ಹೇಗೆ ರಿಯಾಕ್ಟ್ ಮಾಡ್ದೆ ಅವನು ಫಸ್ಟ್ ಒನ್ನು, ಮತ್ತು ಏನು ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ನಾನು ಫಸ್ಟ್ ಅವನಿಗೆ ಇಂಟ್ರಡ್ಯೂಸ್ ಮಾಡಿದಂಥದ್ದು, ಏನು ತಿನ್ಸಿದ್ವಿ ನಾವು ಅನ್ನೋ ಪ್ರತಿ ಒಂದು ವಿಚಾರದ ಬಗ್ಗೆನೂ ನಾನು ಇವತ್ತಿನ ವಿಡಿಯೋನಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ ನಿಮಗೆ, ಓಕೆನಾ. ಸೊ ನಮ್ಮ ಪಾಪುಗೆ ಅನ್ನಪ್ರಾಶನ ಬಂದು 6 ಮಂತ್ಸ್ ಬೀಳೋಕ್ಕಿಂತ ಮುಂಚೆ, ಅಂದರೆ 6 ಮಂತ್ಸ್ ಕಂಪ್ಲೀಟ್ ಆಗೋಕ್ಕಿಂತ ಮುಂಚೆ 5ನೇ ತಿಂಗಳಲ್ಲೇ ಪಾಪುಗೆ ಮಾಡಿಸಿದಂಥದ್ದು. ಅಂದರೆ 5ನೇ ತಿಂಗಳು ಇನ್ನೇನು ಐ ಮೀನ್ 6th ಮಂತ್ ಇನ್ನೇನು ಮುಗಿತಾ ಇದೆ ಅನ್ನೋ ಥರ ಮಾಡಿಸಿದ್ದು ನಾವು. ಸೊ 6 ಮಂತ್ಸ್ ಬಿದ್ದು 7th ಸ್ಟಾರ್ಟ್ ಆದಮೇಲೆ ಪಾಪುಗೆ ಅನ್ನಪ್ರಾಶನ ಮಾಡಿಸ್ಬೇಕು. ಕೆಲವ್ರು ಏನು ಮಾಡ್ತಾರೆ, ಈ ಕ್ವೆಶನ್ ಕೂಡ ಇತ್ತು ನನಗೆ, ಮ್ಯಾಮ್ ಸ್ವಲ್ಪ ಹಾಲು ಕಮ್ಮಿ ಅಂತ ಅನ್ನಿಸ್ತಾ ಇದೆ, 5ನೇ ತಿಂಗಳಿಂದ ಮಕ್ಕಳಿಗೆ ಸಾಲಿಡ್ಸ್ನ ಸ್ಟಾರ್ಟ್ ಮಾಡಬಹುದಾ ಅಂತ ಹೇಳಿ. ತುಂಬ ಜನ ಆ್ಯಕ್ಚುಲಿ ಸ್ಟಾರ್ಟ್ ಮಾಡಿರ್ತಾರೆ. ಸೊ ನಾನು ಕೂಡ ನನ್ನ ಒನ್ ಆಫ್ ದ ಕೊಲೀಗ್ನ ಕೇಳಿದಾಗ ನೀವು ಯಾವಾಗ ಶುರು ಮಾಡಿದ್ರಿ ಅಂತ ಹೇಳಿ, ಬಿಕಾಸ್ ನಾವೊಂದು ವಿ ವೇರ್ ಇನ್ ದ ಸೇಮ್ ಬೋಟ್. ಲೈಕ್ ನಾನು ನನ್ನ ಮೆಟರ್ನಿಟಿ ಲೀವ್ಗೆ ಹೋದೆ, ಅವರು 1-2 ತಿಂಗಳ ಹಿಂದೆ ಮೆಟರ್ನಿಟಿ ಲೀವ್ಗೆ ಹೋದರು. ಸೊ ಒಂದು 2 ಮಂತ್ಸ್ ಆಫ್ ಡಿಫ್ರೆನ್ಸ್ ಇತ್ತು. ಸೊ ನಾನು ಅವ್ರನ್ನ ಕೇಳಿದಾಗ, ಸಿನ್ಸ್ ನಾನು ವರ್ಕ್ ಬರಬೇಕಲ್ವಾ ಮ್ಯಾಮ್, ಹಾಗಾಗಿ ನಾನು 5th ಮಂತ್ ಕಂಪ್ಲೀಟ್ ಆಗಿ 6th ಮಂತ್ ಸ್ಟಾರ್ಟ್ ಆಗಿದ ತಕ್ಷಣನೇ ನಾನು ಪಾಪುಗೆ ಸ್ವಲ್ಪ ನಾನು ಶುರು ಮಾಡಿದೆ ಅಂತ ಹೇಳಿದ್ರು.
ಸೊ ಸಾಕಷ್ಟು ಜನ ಆ ರೀತಿ ಕಾರಣಗಳಿಂದ ಶುರು ಮಾಡ್ತಾರೆ. ಬಟ್ ನಾನು ವೇಟ್ ಮಾಡಿದೆ ಟಿಲ್ 6th ಮಂತ್ ಕಂಪ್ಲೀಟ್ ಆಗೋ ತನಕ ಮಕ್ಕಳಿಗೆ ಕೊಡೋದು ಅಷ್ಟು ಸರಿಯಲ್ಲ ಅಂತ ನನಗನ್ಸುತ್ತೆ. ಬಿಕಾಸ್ ಇನ್ನು ಮಕ್ಕಳಿಗೆ ಕೂತ್ಕೊಳ್ಳೋಕೆ ಬರ್ತಾ ಇರಲ್ಲ, ಮತ್ತು ಡೈಜೆಷನ್ ಕೂಡ ಇನ್ನೂ ಕಂಪ್ಲೀಟ್ ಆಗಿ ಡೆವಲಪ್ ಆಗಿರಲ್ಲ ಮಕ್ಕಳಿಗೆ. ಸೊ ಆ್ಯಸ್ ಸಜೆಸ್ಟೆಡ್, ಆ್ಯಸ್ ಪ್ರಿಸ್ಕ್ರೈಬ್ಡ್ 6 ಮಂತ್ಸ್ ತನಕನೂ ನಾನೇನು ಪಾಪುಗೆ ಕೊಟ್ಟಿದ್ದೇ ಇಲ್ಲ. ಸೊ ಅದಾದಮೇಲೆ ನಾನು ಫಸ್ಟ್ ಅನ್ನಪ್ರಾಶನಕ್ಕೆ ಅಂತ ಹೋದಾಗ ದೇವಸ್ಥಾನದಲ್ಲಿ ಏನು ಪ್ರಸಾದ ಅಂತ ಕೊಟ್ಟರು, ಐ ಥಿಂಕ್ ಅದಕ್ಕೆ ಅಕ್ಕಿ, ಬೇಳೆ ಹಾಗೆ ಬೆಲ್ಲ ಇದನ್ನು ಹಾಕಿ ಸಿಹಿ ಪೊಂಗಲ್ ಏನು ಮಾಡ್ತಾರೆ ಅದನ್ನು ಅನ್ನಪ್ರಾಶನಕ್ಕೆ ಅಂತ ಅಮ್ಮನವ್ರನ್ನ ಮುಂದೆ ಇಟ್ಟು ಅದನ್ನು ತೆಗೆದುಕೊಟ್ಟಿದಂತು. ಆ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಪ್ರಸಾದ ತಗೊಂಡು ಬರ್ತೀವಿ, ನನ್ನ ಮಗ ಎಷ್ಟು ಖುಷಿಯಿಂದ ಅದನ್ನ ಎಳ್ಕೊಂತಾನೆ ಒಂದ್ ಕಡೆಗೆ ನಾನು ತಿನ್ಬೇಕು ಅಂತ. ಸೊ ದೋಸ್ ಆರ್ ದ ಕ್ಲೂಸ್. ಈಗ ಮಕ್ಕಳನ್ನ ನಾವು ಮುಂದೆ ಕೂರಿಸ್ಕೊಂಡು ನಾವು ಊಟ ಮಾಡ್ಬೇಕಾದಾಗ ಮಕ್ಕಳೇನಾದ್ರೂ ಮುಂದೆ ಬಂದು ಅದನ್ನ ತಿನ್ನಕ್ಕೆ ಆಸೆ ಪಡೋದಾಗ್ಲಿ, ಮತ್ತೆ ಏನಾದ್ರೂ ನಾವು ತಿನ್ಬೇಕಾದಾಗ ಅವನು ಕೈ ಎಳಿಯೋದಾಗ್ಲಿ, ಈ ತರದ್ ಮಾಡಿದ್ರೆ ದೇ ಆರ್ ಪ್ರಿಪೇರಿಂಗ್ ದೆಮ್ಸೆಲ್ಫ್ ಫಾರ್ ಸಾಲಿಡ್ಸ್ ಅಂತ. ಅಂದ್ರೆ ದೇ ವಾಂಟ್ ಈವನ್ ಮೋರ್, ಅಂದ್ರೆ ಅವ್ರ ಅಪೆಟೈಟ್ ಹೇಳ್ತಾ ಇದೆ, ಅದು ಬೇಕು, ಅದು ತಿನ್ನೋ ವಸ್ತು ತಿನ್ನು ಅನ್ನೋ ತರ. ಸೊ ಈ ರೀತಿ ಎಲ್ಲ ಸೈನ್ಸು ಅವನಿಗೆ 5.5 months ಇದ್ದಂಗೆ ಶುರು ಆಗ್ತಾ ಹೋಯ್ತು. ಸೊ ಅವಾಗ ಗೊತ್ತಾಯ್ತು ನನಗೆ, ಓಕೆ ಹಿ ಈಸ್ ಗೆಟಿಂಗ್ ರೆಡಿ ಫಾರ್ ಸಾಲಿಡ್ಸ್ ಅಂತ ಹೇಳಿ. ಸೊ ಆ ಬಟ್ಲು ಕೊಟ್ಟಿದ ತಕ್ಷಣ ಎಳ್ಕೊಂಡು ಸ್ನ್ಯಾಚ್ ಮಾಡಿಕೊಂಡು ಹಂಗೆ ಬಾಯಿಗೆ ಹಾಕೊಳಕ್ ಹೋಗ್ತಾ ಇದ್ದ. ಸೊ ಐ ವಾಸ್ ವೆರಿ ಹ್ಯಾಪಿ. ನಾನು ಕೆಲವು ಮಕ್ಕಳು ರೆಫ್ಯೂಸ್ ಮಾಡ್ತಾರೆ, ಅಳಕ್ ಶುರು ಮಾಡ್ತಾರೆ, ಏನೋ ಹೊಸದಾಗಿ ಕೊಟ್ರು ಅಂತ ಹೇಳಿ ಆ ಥರದ್ದೆಲ್ಲ ಮಾಡ್ತಾರೆ. ತುಂಬ ಸಾಫ್ಟ್ ಆಗೇ ಮಾಡಿದ್ರು ಅವ್ರು ಅದನ್ನ. ಬಟ್ ತೀರಾ ಏನು ಮಕ್ಕಳಿಗೆ ನಾವು ಪಾರೇಜ್ ಥರ ಏನು ಮಾಡ್ತೀವಿ ಅಥವಾ ತೀರಾ ಪ್ಯೂರಿ ಥರ ಏನು ಕೊಟ್ಟಿರಲಿಲ್ಲ. ಅಗ್ಲಗ್ಲು ಇದ್ದೇ ಇತ್ತು ಅದರಲ್ಲಿ. ಬಟ್ ಅವ್ನು ಹೆಂಗೋ ನವಣಿಸ್ಕೊಂಡು ತಿಂದ. ಸೊ ಜಾಸ್ತಿ ಏನಿಲ್ಲ, ಐ ಥಿಂಕ್ ಒಂದು ಇಷ್ಟರಲ್ಲಿ 2 ಬೆಳ್ಳಷ್ಟು ತಿಂದರೆ ಅಷ್ಟೇ. ಸೊ ಹಾಗಾಗಿ ಫಸ್ಟ್ ಒನ್ ನಾವು ಅವನಿಗೆ ಕೊಟ್ಟಿದ್ದು ಇಸ್ ಬೆಲ್ದನ್ನ ಅಂತ ಕೂಡ ಹೇಳ್ಬೋದು, ಅಥವಾ ಸಿಹಿ ಪೊಂಗಲ್ ಅಂತ ಹೇಳ್ಬೋದು. ಅದನ್ನ ಕೊಟ್ವಿ. ತುಂಬ ಇಷ್ಟಪಟ್ಟು ತಿಂದ ಅದನ್ನ. ಆ್ಯಂಡ್ ಅಲ್ಲಿಂದ ಬಂದಿದ ತಕ್ಷಣ ನಾನು ಇನ್ಫ್ಯಾಕ್ಟ್ ಈ ತುಂಬ ಬಿಸಿಲು ಇರಲಿಲ್ಲ, ಥಂಡಿ ಗಾಳಿ ಇದ್ದಿದ್ರಿಂದ ನಾವು ಸರಿ ಮಾಡ್ಕೊಳಕ್ಕಾಗಿರ್ಲಿಲ್ಲ ಆ ಟೈಮಲ್ಲಿ. ಸೊ ಸರಿನೂ ಮಾಡ್ಕೊಂಡಿರಲ್ಲ, ಅನ್ನಪ್ರಾಶನ ಅಂತೂ ಮಾಡಿಸ್ಕೊಂಡು ಬಂದ್ಬಿಟ್ವಿ. ಬಿಕಾಸ್ ಅದಾದ್ಮೇಲೆ ಮತ್ತೆ ನನಗೆ ಒಳ್ಳೆ ದಿವಸ ಆಗಲಿ ಅಥವಾ 6 months ಕಂಪ್ಲೀಟ್ ಆಗಿಬಿಡುತ್ತೆ, ಮತ್ತು 7ನೇ ತಿಂಗಳಲ್ಲಿ ಮಾಡಬಾರ್ದು ಅನ್ನಪ್ರಾಶನ ಅನ್ನೋದೆಲ್ಲ ತಲೆಯಲ್ಲಿ ಓಡ್ತಿತ್ತು. ಸೊ ಹಾಗಾಗಿ ವಾಟ್ ವಿ ಥಾಟ್, ಮಾಡಿಸ್ಕೊಂಡು ಬಂದ್ಬಿಡೋಣ, ಆಮೇಲೆ ಸರಿ ಮಾಡ್ಕೊಂಡು ತಿನ್ಸಕ್ಕೆ ಶುರು ಮಾಡೋಣ, ಇನ್ನೂ 1 week ಟೈಮ್ ಇದೆ ಅಲ್ವಾ ಅವನಿಗೆ ಕಂಪ್ಲೀಟ್ ಆಗೋಕ್ಕೆ ಅಂತ ಹೇಳಿ ಶುರು ಮಾಡಿದ್ವಿ. ಸೊ ಫಸ್ಟ್ ಡೇನೇ ಮಾಡಿಸ್ಕೊಂಡು ಬಂದ್ವಿ. ಓಕೆ ಇವತ್ತಿಂದ ಅವನಿಗೆ ಸಾಲಿಡ್ಸ್ ಕೊಡ್ಬೋದು ಅಂತ ಹೇಳ್ಬಿಟ್ಟು, ಸೊ ಮನೆಯಲ್ಲಿ ಏನು ರಾಗಿ ನಾವು ಮುದ್ದೆಗೆ ಏನು ಬಳಸ್ತೀವೋ ಅದನ್ನೇ ಸ್ವಲ್ಪ ಮಾಡಿಕೊಂಡೆ. ನಮ್ಮಮ್ಮ ಹಂಗೋ ಬೈತಾ ಇದ್ರು, ಇದನ್ನೆಲ್ಲ ಕೊಡಬಾರ್ದು ಮಕ್ಕಳಿಗೆ, ಅದನ್ನು ತೆಳ್ಬಿಟ್ಟು ಅದರೆಲ್ಲ ಸಿಪ್ಪೆ ಎಲ್ಲ ಇರುತ್ತೆ ಅದನ್ನೆಲ್ಲ ತೆಗೆದ್ಬಿಟ್ಟು ಕೊಡಬೇಕು ಅಂತ ಹೇಳಿದ್ರು. ಬಟ್ ನನಗೊಂಥರ ಈ ಮಗುಗೆ ತುಂಬ ಆಸೆ ಇದೆ, ನಾನು ಎಲ್ಲೋ ಒಂದು ಕಡೆ ನನ್ನ ಹಾಲು ಸಾಕಾಗ್ತಾ ಇಲ್ವೇನೋ, ಅವನಿಗೆ ಬೇಕು ಇನ್ನೂ ಹೆಚ್ಚಿಗೆ, ಅವನು ತಿಂತಾನೆ ಅನ್ನೋದು ನನ್ನ ಮೈಂಡಿಗೆ ಬರೋಕ್ಕೆ ಶುರು ಆಯಿತು. ಸೊ ಹಾಗಾಗಿ 1 time ನಾನು ಅದೇ ರಾಗಿ ಏನಿದೆ ಅದನ್ನೇ ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ನಾವು ಹೇಗೆ ಗಂಜಿ ಮಾಡ್ತೀವೋ ಹಾಗೆ ಚೆನ್ನಾಗಿ ಕುದಿಸ್ಬಿಟ್ಟು ಕಂಪ್ಲೀಟ್ ಎರೋಮಾ ಬರೋ ತನಕ ಚೆನ್ನಾಗಿ ಬೇಯಿಸಿದೆ. ಅದಾದಮೇಲೆ ಒಂದು ಸ್ವಲ್ಪ ಬೆಲ್ಲ ಹಾಕಿ ಕೊಟ್ಟೆ. ಸೊ ತುಂಬ ಜನ ಹೇಳ್ತಾರೆ ಬೆಲ್ಲ ಕೊಡಬಾರ್ದು ಅಂತ ಹೇಳಿ. ಸೊ ಮಕ್ಳಿಗೊಂದು ಸ್ವಲ್ಪ ಅದು ಇದಾಗಕ್ಕಾದ್ರೂ ಬೇಕಲ್ವ, ಒಂದು ಸ್ವಲ್ಪ ಅದು ಒಳಗೆ ಹೋಗೋಕ್ಕಾದ್ರೂ, ಇಲ್ಲಾಂದರೆ ಅಬ್ಬಳಿಸ್ಬಿಡ್ತಾನೆ. ಸೊ ಇವಾಗ ನಾನು ಹಾಗೆ ಟ್ರೈ ಮಾಡ್ತೀನಿ. ಬೇರೆ ಏನಾದರೂ ಸ್ವೀಟ್ನರ್ಸ್ಗೆ ನಾನು ಖರ್ಜೂರ ಪೇಸ್ಟ್ನ ಬಳಸ್ತಾ ಇದ್ದೀನಿ, ಅದ್ರ ಬಗ್ಗೆನೂ ಹೇಳ್ತೀನಿ. ಬಟ್ ಫಸ್ಟ್ ನಾನು ಅವನಿಗೆ ಹೇಗೆ ಕೊಟ್ಟೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಸೊ ಹಾಗಾಗಿ ಫಸ್ಟ್ ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಸ್ದೆ. ಸೊ ನಾನು ಅದಕ್ಕೆ ನಾನೇನು ಬಳಸಿದ್ದು ಅಂದರೆ 1 tablespoon ಅಷ್ಟು ರಾಗಿ ಹಿಟ್ಟು. ಆ್ಯಂಡ್ ಅದಕ್ಕೆ ಆಲ್ಮೋಸ್ಟ್ 250 ml ಅಂದ್ಕೊಳ್ಳಿ ಲೋಟ ಏನಿದೆ ಅದ್ರದ್ದು ಅಳತೆ ಇಟ್ಕೊಂಡಿದ್ದೀನಿ. ಸೊ ದಟ್ ನಾನು ಅದನ್ನು ಮಿಕ್ಸ್ ಮಾಡಿದಾಗ ಕರೆಕ್ಟ್ ಕನ್ಸಿಸ್ಟೆನ್ಸಿ ಬರುತ್ತೆ ನನಗೆ. ಇಲ್ಲ ಪ್ರತಿ ಸತಿ ನಾನು ಬೇರೆ ಮಾಡಿಬಿಟ್ರೆ ಕೆಲವು ಸತಿ ಗಟ್ಟಿ ಆಗೋದು, ಕೆಲವು ಸತಿ ತೀರಾ ತೆಳುವಾಗೋದು, ಆ ಥರ ಎಲ್ಲ ಆಗಿಬಿಡುತ್ತೆ. ಸೊ ಹಾಗಾಗಿ 1 tablespoon ಅಷ್ಟು ರಾಗಿ ಸರಿ ಅಂತ ತೊಗೊಳ್ತೀನಿ. ಅದ್ರ ಜೊತೆಗೆ 1 glass ಅಷ್ಟು ನೀರು, 250 ml ಅಷ್ಟು ನೀರು ಹಾಕಿ ಫುಲ್ ತೆಳು ಇರುತ್ತೆ, ಯಾವುದೇ ರೀತಿ ಗಂಟಿಲ್ದಂಗೆ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ಟವ್ ಮೇಲೆ ಇಟ್ಟು ತಿರುಗಿಸ್ತಾನೆ ಇರ್ತೀನಿ. ಸ್ವಲ್ಪ ಫ್ಲೇಮ್ ಜಾಸ್ತಿ ಮಾಡಿದ್ಮೇಲೆ ಅದು ಒಂದು ಥಿಕ್ ಕನ್ಸಿಸ್ಟೆನ್ಸಿ ಬರುತ್ತೆ, ಆಮೇಲೆ ಅದು ಗಂಟು ಕಟ್ಟಲ್ಲ.
ಸೊ ಫಸ್ಟ್ ನಾವು ತಣ್ಣೀರಲ್ಲಿ ಏನಿದೆ ಅದನ್ನ ಕೈ ಬಿಟ್ವಿ ಅಂತಂದ್ರೆ ಗಂಟು ಕಟ್ಬಿಡತ್ತೆ. ಸೊ ಹಾಗಾಗಿ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡಾದ್ಮೇಲೆ ಒಂದೊಳ್ಳೆ ಅರೋಮಾ ಹತ್ತತ್ರ ನಾನು ಒಂದು 5 to 6 minutes ಸ್ವಲ್ಪ ಜಾಸ್ತಿ ಫ್ಲೇಮಲ್ಲೇನೆ ಅದನ್ನ ನೀಟಾಗಿ ಬ್ಲೆಂಡ್ ಮಾಡ್ತೀನಿ. ಕೆಲವೊಂದ್ಸತಿ ಸೀದಂಗೆ ಆಗತ್ತೆ, ಬಟ್ ಸ್ಟಿಲ್ ಅವಾಗ ನೀಟಾಗಿ ಬೇಯುತ್ತೆ. ಇವಾಗ ನಾವು ಮುದ್ದೆ ಮಾಡಿದಾಗ್ಲೂ ಅಷ್ಟೇ ತಳ ಸೀದಾಗ ಮಾತ್ರ ಅದು ಒಂಥರ ಬೆಂದ್ಕೊಂಡು ಬರುತ್ತೆ ಮುದ್ದೆ, ಒಂಥರ ಅಂಟಿಲ್ದಂಗೆ. ಸೊ ಇದು ಕೂಡ ಅಷ್ಟೇ ಚೆನ್ನಾಗಿ ಬೆಂದು ಅರೋಮಾ ಬರೋಕ್ಕೆ ಶುರು ಆಗುತ್ತೆ. ಸೊ ಅದನ್ನ ತಣ್ಣಗೆ ಮಾಡಿ ಸ್ವಲ್ಪ ಬೆಚ್ಚಗಿದ್ದಂಗೆನೆ ತಿನ್ನಿಸ್ದೆ. ಖುಷಿ ಆಯಿತು ನನಗಂತೂ. ತೊಗೊಂಡು ಹೋದೆ ಅವನ ಹತ್ರ ಬಾಯಿ ಹತ್ರ ಸ್ಪೂನ್ನ ಒಂದು ಸ್ವಲ್ಪ ತುಟ್ಟಿ ಮೇಲೆ ಇಟ್ಟೆ ಅಷ್ಟೇ. ಅವ್ನು ತೊಗೊಳ್ತಾನೋ ಇಲ್ವೋ, ಇಸ್ ಹಿ ರೆಡಿ, ಅಥವಾ ನಾನು ಸುಮ್ಮನೆ ಫೋರ್ಸ್ಫುಲ್ಲಾಗಿ ಮಕ್ಳಿಗೆ ಫೀಡ್ ಮಾಡಬೇಕು ಅಂತ ಫೀಡ್ ಮಾಡ್ತಾ ಇದ್ದೀನ ಅನ್ನೋದೆಲ್ಲ ಕನ್ಫ್ಯೂಷನ್ ಇತ್ತು ನನಗೆ. ಸೊ ಇಸ್ ಹಿ ರೆಡಿ ಅಂತಂದರೆ ಅವ್ನು ತೊಗೊಳ್ತಾನೆ, ಉಣಿಸ್ತಾನೆ ಅದನ್ನು. ಅದಾದಮೇಲೆ ಅದು ಒಳಗಡೆ ಹೋದ್ಮೇಲೆ ಹಿ ವಿಲ್ ಫೀಲ್ ಕಂಫರ್ಟಬಲ್ ಅನ್ನೋದನ್ನ ನಾನು ನೋಡಬೇಕಿತ್ತು. ಸೊ ಯಾವುದೇ ಕಾರಣಕ್ಕೂ ಏನೇ ಒಂದು ಕೊಡಬೇಕಾದಾಗಲೂ ಸುಮ್ಮನೆ ಮಕ್ಕಳಿಗೆ ತಿನ್ಸೋದಕ್ಕಿಂತ ಸ್ವಲ್ಪ ತುಟ್ಟಿ ಮೇಲಿಡಿ, ಅವರಾಗವರೇ ಮುಂದೆ ಬಾಯ್ ಮಾಡ್ಕೊಂಡು ಬರ್ತಾರೆ. ಆವಾಗ ಸ್ಪೂನಲ್ಲಿ ಮಕ್ಳಿಗೆ ಕೊಟ್ಟರೆ ದಟ್ ಈಸ್ ವೆನ್ ಅವರಿಗೆ ಗೊತ್ತಾಗ್ತಾ ಇದೆ ನಾನು ಊಟ ಮಾಡ್ತಾ ಇದ್ದೀನಿ ಅನ್ನೋದು ಮಕ್ಳಿಗೂ ಕೂಡ ತಿಳಿಯುತ್ತೆ. ಓಕೆ, ಸೊ ಫಸ್ಟ್ ಟೈಮ್ ಕೊಟ್ಟಾಗ ಖುಷಿ ಆಯಿತು, ತೊಗೊಂಡ. ಆ್ಯಂಡ್ ಮಾಡಿದ ಅಷ್ಟರಲ್ಲಿ ನನಗೆ ಸ್ವಲ್ಪ ಭಯ ಇತ್ತು, ಜಾಸ್ತಿ ಕೊಟ್ಬಿಡ್ತಾ ಇದ್ದೀನ ನಾನು ಮಗುವಿಗೆ, ಬಿಕಾಸ್ ಇಷ್ಟು ದಿವಸನೂ ಹಾಲಲ್ಲೇ ಇತ್ತು. ನೋಡೋಣ, ಅವತ್ತಿನ ದಿವಸ ನಾನು ಐ ಥಿಂಕ್ ಒಂದು 3 to 4 ಸ್ಪೂನ್ ಅಷ್ಟು ತಿನ್ನಿಸಿದ್ದು ಅವನಿಗೆ. ಹಿ ವಾಸ್ ಕಂಫರ್ಟಬಲ್. ಹಾಗಾಗಿ ನಾನು ಮಧ್ಯಾಹ್ನ ಒಂದ್ಸತಿ ತಿನ್ನಿಸ್ದೆ, ಮತ್ತೆ ಸಂಜೆ ಹಂಗೆ ಒನ್ ಟೈಮ್ ತಿನ್ನಿಸಿದಂಥದ್ದು. ಬೆಳಗ್ಗೆ ಏನು ಅಲ್ಲಿ ಅನ್ನಪ್ರಾಶನ ಮಾಡಿದ್ರು ಅದನ್ನೇ ತಿನ್ನಿಸಿದಂಥದ್ದು. ಮಧ್ಯ ಹಾಲು ಅವ್ನು ಕೇಳಿದಾಗೆಲ್ಲ ಡಿಮ್ಯಾಂಡ್ ಫೀಡಿಂಗಲ್ಲಿ ಹಾಲು ಕೊಟ್ಟಿದ್ದು. ಸೊ ದ್ಯಾಟ್ ಈಸ್ ಹೌ ಅವನಿಗೆ ಸಾಲಿಡ್ಸ್ನ ನಾನು ಸ್ಟಾರ್ಟ್ ಮಾಡಿದ್ದು. ಜಸ್ಟ್ 3 to 4 ಸ್ಪೂನ್ಸಿಂದ ಸ್ಟಾರ್ಟ್ ಮಾಡಿ ಈಗ ಅವನು ಹತ್ತತ್ರ ಒಂದು ಸ್ಪೂನ್ ಲೆಕ್ಕದಲ್ಲಿ ಹೇಳಲ್ಲ, ಐ ಥಿಂಕ್ ಒಂದು ಇಷ್ಟು ಸರಿ ಏನಿದೆ. ಹೌ ಕೆನ್ ಐ ಎಕ್ಸ್ಪ್ಲೇನ್ ಇಟ್? ಒಂದು 8 ಇಂದ 9 ಸ್ಪೂನ್ಸ್ ಇಲ್ಲ 10 ಸ್ಪೂನ್ಸ್ ಅಷ್ಟು ಚಿಕ್ಕ ಬಿಟ್ಸಲ್ಲಿ ಅವನು ಸರಿನಾ ತಿಂತಾನೆ. ಖುಷಿ ಆಗುತ್ತೆ ನನಗೆ. ಕಾಂಬಿನೇಷನ್ಸಲ್ಲಿ ನಾನು ಫೀಡ್ ಮಾಡ್ತೀನಿ. ಸೊ ತುಂಬ ಜನ ಕೇಳ್ತಾ ಇದ್ರಿ, ಒಂದು ಪ್ಲ್ಯಾನ್ ಹೇಳಿ ಮಗುವಿಗೆ, ಹೇಗೆ ಕೊಡ್ತಾ ಇದ್ದೀರಾ ನೀವು ಅಂತ ಹೇಳಿ. ಸೊ ಫಸ್ಟ್ ಒಂದು 2 ದಿವಸ ನಾನು ಇದೇ ರೀತಿ ಮಾಡಿದೆ, ಸ್ವಲ್ಪ ಮಾತ್ರ ಅವನಿಗೆ ಇಂಟ್ರೊಡ್ಯೂಸ್ ಮಾಡುವಂಥದ್ದು. ನೆಕ್ಸ್ಟ್ ಒಂದು ರೊಟೀನ್ ಅನ್ನೋದನ್ನ ನಾನು ಹೇಗೆ ಮಾಡ್ಕೊಂಡಿದ್ದೀನಿ ಅಂದರೆ, ನಾನು ಆಫೀಸ್ಗೆ ಹೋಗೋಕ್ಕಿಂತ ಮುಂಚೆ ಅರೌಂಡ್ 7:40 7:30 ಟೈಮಲ್ಲಿ ಕಂಪ್ಲೀಟ್ ಫೀಡ್ ಮಾಡ್ತೀನಿ. 2 ಬ್ರೆಸ್ಟ್ ಎಂಟಿ ಆಗೋ ತನಕನೂ ನಾನು ಅವನಿಗೆ ಫೀಡ್ ಮಾಡ್ತೀನಿ. ಸೊ ಹಾಗಾಗಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಅಂತ ಅವನಿಗೆ ಅಷ್ಟು ಇಂಟ್ರೆಸ್ಟ್ ಆಗಲ್ಲ, ಬಿಕಾಸ್ ನನಗೆ ಹೊಟ್ಟೆ ಹಶ್ವಿರಲ್ಲ. ಹಾಲು ಕುಡಿಸಿ ಮಲಗಿಸಿರ್ತೀನಿ ನಾನು. ಆ್ಯಂಡ್ ಬೆಳಗಿನ ಜಾವದಲ್ಲಿ ಮಕ್ಳಿಗೆ ಸ್ವಲ್ಪ ನಿದ್ದೆ ಕೂಡ ಹೆಚ್ಚಾಗಿ ಇರುತ್ತೆ. ಆ್ಯಂಡ್ ಊಟದ್ರ ಮೇಲೆ ಅಷ್ಟು ಕಾನ್ಸಂಟ್ರೇಟ್ ಮಾಡಲ್ಲ ಮಕ್ಕಳು. ಸೊ ಹಾಗಾಗಿ ನಾನು ಹತ್ತತ್ರ ಒಂದು 7:30 8 o'clock ಫೀಡ್ ಮಾಡಿದಾಗ 10 o'clock ತನಕ ಅವನು ಆರಾಮಾಗಿ ಮಲಗಿರ್ತಾನೆ. ಆ್ಯಂಡ್ ಎದ್ರು ಕೂಡ ಅವನು ಊಟ ಬೇಕು ಅಥವಾ ಹಾಲು ಬೇಕು ಅಂತ ಅಳೋದಿಲ್ಲ, ಎದ್ದು ಕೂಡ ಆಟ ಆಡ್ತಾ ಇರ್ತಾನೆ ಬೆಡ್ ಮೇಲೆ. ಆ್ಯಂಡ್ ಕೆಲವೊಂದ್ಸತಿ ಏನಾಗುತ್ತೆ ಅಂದರೆ, ಹಾಲು ಕುಡಿಸ್ಬಿಟ್ಟು ನಾನು ಹಾಗೆ ಬೆಡ್ ಮೇಲೆ ಹಾಕಿರ್ತೀನಿ, ಬೆಡ್ಶೀಟ್ ಹೊಚ್ಚಿರ್ತೀನಿ. ಆ್ಯಂಡ್ ಪಕ್ಕದಲ್ಲಿ ಸುಮ್ಮನೆ ಯಾರಾದರೂ ಮಲಗಿದ್ರೆ ಅಥವಾ ಒಂದು ದಿಂಬಿಟ್ರು ಕೂಡ ಅವ್ನು ತಂತಾನೇ ಬೆಡ್ ಮೇಲೆ ಮಲಗಿರ್ತಾನೆ. ಸೊ 10 o'clock ಎಲ್ಲ ಮುಗಿದು ಎದ್ದೇಳ್ತಾನೆ, ನಿದ್ದೆ ಎಲ್ಲ ಮುಗಿಸಿ. ಅದಾದಮೇಲೆ ಯೂಶ್ವಲಿ ಅರೌಂಡ್ 11:30 12 o'clock ಅವನಿಗೆ ಮತ್ತೆ ಹಶ್ವಾಗಕ್ಕೆ ಶುರು ಆಗುತ್ತೆ. ಸೊ 11:30 ಅಂದರೆ ಎದ್ದು ಒಂದು ಅರ್ಧ ಗಂಟೆ ಅವನು ಏನು ಕಿರಿಕಿರಿ ಮಾಡಲ್ಲ, ಆರಾಮಾಗಿ ಎದ್ದು ಆಟ ಆಡ್ತಾ ಇರ್ತಾನೆ. ಒಂದು 15-20 minutes ಆಯಿತು ಅಂದಿದ ತಕ್ಷಣ ಅವನಿಗೆ ಸ್ವಲ್ಪ ಹಸಿವು ಕಾಣಿಸ್ಕೊಳುತ್ತೆ. ಆವಾಗ ಯೂಶ್ವಲಿ ನಾನು ಇನ್ನೂ ಒಂದು ರೆಸಿಪಿ ಮಾಡ್ಕೊಂಡಿದ್ದೀನಿ. ಅಂದರೆ ಸ್ವಲ್ಪ ರವೆ, ಮಖಾನ, ಡ್ರೈ ಫ್ರೂಟ್ಸ್, ಅದ್ರ ಜೊತೆಗೆ ಇದನ್ನೆಲ್ಲ ಹಾಕಿ ರುಬ್ಬಿ ಮನೆಯಲ್ಲೇ ಇನ್ನೊಂದು ಸರಿ ಥರ ಮಾಡ್ಕೊಂಡಿದ್ದೀನಿ. ಬಿಕಾಸ್ ಯಾವಾಗಲೂ ರಾಗಿ ಸರಿ ಮಗುಗೆ ಬೇಜಾರಾಗುತ್ತಲ್ವ ಅಂತ ಹೇಳಿ ಇನ್ನೊಂದು ಪೌಡರ್ ಮಾಡ್ಕೊಂಡಿದ್ದೀನಿ. ಸೊ ಮಾರ್ನಿಂಗ್ ಅದನ್ನು ಒಂಚೂರು ಬಿಸಿ ನೀರಲ್ಲಿ ಕಲಸಿ ಸ್ವಲ್ಪ ಸ್ವೀಟ್ನೆಸ್ಗೆ ನಾನು ಖರ್ಜೂರನ ಬಳಸ್ಕೊಳ್ತೀನಿ. ಬಿಕಾಸ್ ಬರೀ ರವೆ ಹಾಗೆ ತಿನ್ಲಿಕ್ಕಾಗಲ್ಲ. ಅವ್ನಿಗಿವಾಗ ಸ್ವಲ್ಪ ರುಚಿ ಅನ್ನೋದು ಗೊತ್ತಾಗಿದೆ. ಆ್ಯಂಡ್ ಹೆಂಗೆ ಗೊತ್ತಾಗತ್ತೆ ಅಂತಂದರೆ, ಏನೂ ಹಾಕ್ತಲೆ ಒಂಚೂರು ಬೆಲ್ಲನೋ ಅಥವಾ ಒಂಚೂರು ಸ್ವೀಟ್ನರ್ ಆಗಿ ಖರ್ಜೂರ ನಾವು ಏನೋ ಬಳಸ್ತಲೇ ಕೊಟ್ಬಿಟ್ರೆ ಹಬ್ಬಲ್ಸಕ್ಕೆ ಶುರು ಮಾಡ್ತಾನೆ, ಹೋಗೋದೇ ಇಲ್ಲ ಅವನಿಗೆ ಒಳಗೆ. ಸೊ ಹಾಗಾಗಿ ಒಂದು ಸ್ವಲ್ಪ ಖರ್ಜೂರನ ಬಳಸ್ತೀನಿ ನಾನು, ಇಲ್ಲ ಅಂತಂದರೆ ಬೆಲ್ಲನ ಬಳಸ್ತೀನಿ. ತುಂಬ ಜನ ಕೇಳ್ತಾ ಇದ್ರಿ, ಏನು ಬೆಲ್ಲ ಬಳಸ್ತೀರಾ, ಏನು ಬೆಲ್ಲ ಕೊಡ್ತೀರಾ ಅಂತ ಹೇಳಿ. ಸೊ
ಬೆಲ್ಲ ಯೂಶಲಿ ನಾನು ಯಾವುದೇ ರೀತಿ ಆರ್ಗ್ಯಾನಿಕ್ ಬೆಲ್ಲ ಆ ಥರದ್ದೇನೂ ಇಲ್ಲ. ರೆಗ್ಯುಲರಾಗಿ ನಾವು ಮನೆಗೆ ಉಂಡೆ ಬೆಲ್ಲ ಅಂತ ಏನು ಬಳಸ್ತೀವಿ ಅದನ್ನೇ ಒಂದು ಸ್ವಲ್ಪ, ನಾಟ್ ಇವನ್ ಟೂ ಮಚ್, ಏನು ಹೇಳ್ತಾರೆ ಈ ಪುಡಿ ಮಾಡಿದಾಗ ಇರುತ್ತಲ್ಲ ಇಷ್ಟು ಸ್ವಲ್ಪ ಇದು ಹೋಗಲಿ ಅಂತ, ಘಾಟು ಅಥವಾ ಒಗ್ರು ಥರ ಏನು ಅನಿಸುತ್ತೆ ಅದು ಹೋಗಲಿ ಅಂತ ಇಷ್ಟು ಬೆಲ್ಲನ ಕೊಡುವಂಥದ್ದು. ತುಂಬ ಜನ ಬೆಲ್ಲ ಕೊಡಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ನಾನು ಆಲ್ಟರ್ನೇಟ್ ಡೇಸಲ್ಲಿ ಒಂದು ದಿವಸ ಪೆಪ್ಪರ್ನ ಬಳಸ್ಕೊಳ್ತೀನಿ, ಒಂದು ದಿವಸ ಈ ರೀತಿ ಬೆಲ್ಲನ ಬಳಸ್ಕೊಳ್ತೀನಿ. ಸೊ ಅವನಿಗೆ ಯಾವ್ದು ಟೇಸ್ಟ್ ಇಷ್ಟ ಆಗುತ್ತೋ ಆ ಟೇಸ್ಟ್ ಅವನು ಖುಷಿಯಿಂದ ತಿಂತಾನೆ. ಸೊ ಬೌಲ್ ಖಾಲಿ ಆದಾಗ ನನಗೆ ಖುಷಿ ಆಗುತ್ತೆ. ಸೊ ಹಾಗಾಗಿ ಬೆಳಿಗ್ಗೆ ಒಂದ್ಸತಿ ಫೀಡ್ ಮಾಡಿರ್ತೀನಿ, ಮತ್ತೆ 12 o'clock ಒಂದ್ಸತಿ ಒಂದು ಸರಿ ಏನಾದರೂ ಆಗಿರುತ್ತೆ. ಅದಾದಮೇಲೆ ಮಧ್ಯದಲ್ಲಿ ನಾನೇನಾದರೂ ಎಕ್ಸ್ಪ್ರೆಸ್ ಮಾಡಿಟ್ಟು ಹೋಗಿ ನನ್ನ ಕೈಯಲ್ಲಿ ಊಟದ ಟೈಮಲ್ಲಿ ವಾಪಸ್ ಬರೋಕ್ಕೆ ಬಂದು ಫೀಡ್ ಮಾಡೋಕ್ಕಾದರೆ ಅವನಿಗೆ ಫೀಡ್ನ ಮಾಡ್ತೀನಿ, ಇಲ್ಲ ಅಂತಂದರೆ ಅವನಿಗೆ ಫಾರ್ಮುಲಾ ಫೀಡ್ ಇರುತ್ತೆ. ಅದಾದಮೇಲೆ ಮತ್ತೆ ಅರೌಂಡ್ 2:30 3 o'clock ಹಂಗೆ ಬೇರೆ ಇನ್ನೊಂದೇನಾದರೂ ಇರುತ್ತೆ, ಲೈಕ್ ರಾಗಿ ಸರಿ ಏನಾದರೂ. ಅದಾದಮೇಲೆ ಫ್ರೂಟ್ಸ್ನ ಕೂಡ ಅದರಲ್ಲಿ ನಾನು ಇವಾಗ ಜಸ್ಟ್ ಆ್ಯಪಲ್ ಒಂದೇ ಇಂಟ್ರೊಡ್ಯೂಸ್ ಮಾಡಿರೋದು ಅವನಿಗೆ. ಅದಾದಮೇಲೆ ಗೋಯಿಂಗ್ ಫಾರ್ವರ್ಡ್ ಹೇಗೆ ನಾನು ಅವನಿಗೆ ಫ್ರೂಟ್ಸ್ನ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ, ತುಂಬ ಬೇಯಿಸಿ ಅದರ ಅಂಶ ಎಲ್ಲ ತೆಗೆಯೋದಕ್ಕಿಂತ ಹಾಗೆ ಅವನ್ನ ಕಚ್ಚಿ ತಿನ್ನೋದಕ್ಕೆ ಇನ್ಸಿಸ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಸದ್ಯಕ್ಕೆ ಜಾಸ್ತಿ ಏನು ಫ್ರೂಟ್ಸ್ಗಳನ್ನ ಕೊಡ್ತಾಯಿಲ್ಲ. ಹಾಗಾಗಿ ಆ್ಯಪಲ್ನ ಮಾತ್ರ ಬೇಯಿಸಿ ಅವನಿಗೆ ಕೊಡ್ತಾ ಇದ್ದೀನಿ, ಪ್ಯೂರಿ ಥರ ಮಾಡಿಬಿಟ್ಟು. ಆ್ಯಂಡ್ ಕ್ಯಾರೆಟ್ನ ಕೊಡ್ತೀನಿ, ಆ್ಯಪಲ್ ಕ್ಯಾರೆಟ್ ಕಾಂಬಿನೇಷನ್ ಕೊಡ್ತೀನಿ, ಇಲ್ಲ ಬರೀ ಆ್ಯಪಲ್ ಕೊಡ್ತೀನಿ, ಪಂಪ್ಕಿನ್ಸ್ ಆಗಿರ್ಬೋದು. ಸೊ ಇದೆಲ್ಲ ಒಂದೊಂದು ದಿವಸ ಒಂದೊಂದು ವೆರೈಟೀಸ್ನ ಟ್ರೈ ಮಾಡ್ತೀನಿ. ಆ್ಯಂಡ್ ಇನ್ನೂ ನಾನು ಅವನಿಗೆ ಯಾವುದೇ ರೀತಿ ಉಪ್ಪು ಆಗಲಿ ಆ ಥರದ್ದೇನೋ ಇಂಟ್ರೊಡ್ಯೂಸ್ ಮಾಡ್ತಲೇ ಇರೋ ಕಾರಣ ಸ್ವಲ್ಪ ಅನ್ನದ ಐಟಮ್ಸ್ಗಳನ್ನ ನಾನೇನು ಅವನಿಗೆ ಇಂಟ್ರೊಡ್ಯೂಸ್ ಮಾಡಿಲ್ಲ. ಸೊ ಯೂಶಲಿ ಅನ್ನ ಅಂತಂದರೆ ಪ್ಯೂರಿ ಥರ ಮಾಡ್ಕೊಂಡಾಗ ಅದು ತೀರಾ ಒಂಥರ ಹಬ್ಬಳಿಸೋ ಥರ ಆಗುತ್ತೆ. ಸೊ ಹಾಗಾಗಿ ಅವನಿಗೆ ಈ ರೀತಿ ರವೆ ಐಟಮ್ಸ್ ಆಗಿರ್ಬೋದು ಅಥವಾ ಅವಲಕ್ಕಿ ಇರ್ಬೋದು, ಇದು ಕೂಡ ತುಂಬ ಇಷ್ಟಪಟ್ಟು ತಿಂದ. ಅವಲಕ್ಕಿ ಮತ್ತು ಸ್ವಲ್ಪ ಬೇಳೆನ ಮಿಕ್ಸ್ ಮಾಡಿ ಅದಕ್ಕೊಂಚೂರು ಸ್ವೀಟ್ನರ್ನ ಹಾಕ್ಬಿಟ್ಟು ಕೊಟ್ಟರೆ ಇಷ್ಟಪಟ್ಕೊಂಡು ಪೊಂಗಲ್ ಥರ, ಸಿಹಿ ಪೊಂಗಲ್ ಥರ ಆಗುತ್ತದು, ಅದನ್ನು ಕೂಡ ಇಷ್ಟಪಟ್ಕೊಂಡು ತಿಂದ. ಸೊ ಈ ರೀತಿ ಡಿವೈಡ್ ಆಗುತ್ತೆ. ಆ್ಯಂಡ್ ಗೊತ್ತಾಗುತ್ತೆ ನನಗೆ ಅಥವಾ ಅಮ್ಮಂಗೆ, ಯೂಶಲಿ ನನಗಿಂತ ಅಮ್ಮಂಗೆ ಜಾಸ್ತಿ ಗೊತ್ತು ಅನ್ನೋ ರೊಟೀನ್, ಬಿಕಾಸ್ ಥ್ರೂ ಔಟ್ ದ ಡೇ ಅವನ ಜೊತೆ ಅಮ್ಮನೇ ಇರ್ತಾರಲ್ವ. ಸೊ ಹಾಗಾಗಿ ಅವನ ಊಟದ ಟೈಮು, ತಿಂಡಿ ಟೈಮು ಪ್ರತಿಯೊಂದು ಅಮ್ಮನೇ ನೋಡ್ಕೊಳ್ತಾರೆ. ಸೊ ನಾನು ಆಫೀಸಿಂದ ಬಂದಾದ್ಮೇಲೆ ಹಾಲು ಕುಡಿಸ್ತೀನಿ, ಮತ್ತು ಇನ್ನೊಂದ್ಸತಿ ನೈಟ್ ಡಿನ್ನರ್ ಇರುತ್ತೆ. ಒಂದು ಡಿನ್ನರ್ನ ಮುಗಿಸ್ಕೊಂಡ್ಬಿಟ್ಟು ಆರಾಮಾಗಿ ಮಲ್ಕೊಳ್ತಾನೆ. ಆ್ಯಂಡ್ ಹಾಗಂತ ನೈಟಲ್ಲಿ ಎದ್ದು ಹಾಲು ಕುಡಿಯೋದೇ ಇಲ್ವಾ ಅಂತ ಕೇಳೋರಿಗೆ ಖಂಡಿತವಾಗ್ಲೂ ಎದ್ದೇಳ್ತಾನೆ ನೈಟಲ್ಲಿ. ತುಂಬ ಹೊತ್ತು ಇಲ್ಲ, ಐ ಥಿಂಕ್ 5 minutes ಅವ್ನು ಫೀಡ್ ಮಾಡಿದ್ರು ಹೆಚ್ಚು ಅಂತ ಅನಿಸುತ್ತೆ. ಸುಮ್ಮನೆ ಆ ಒಂದು ಫೀಲ್ ಬೇಕು, ಅಮ್ಮ ಇದ್ದಾರೆ ಅನ್ನೋ ವಾಮ್ತ್ ಬೇಕಷ್ಟೇ ಅವನಿಗೆ. ಹಶ್ವಾಗಿರಲಿ ಬಿಡಲಿ, ಒಂದು 2 hours ಒಂದ್ಸತಿ, 2.5 hours ಒಂದ್ಸತಿ, ಕೆಲವೊಂದೊಂದು ನೈಟು ಒಂದು 10-11 ಗಂಟೆಗೆ ಮಲಗಿ ಬೆಳಗಿನ ಜಾವ 3 ಗಂಟೆಗೆ ಎದ್ದಿರೋದು ಇದೆ. ಸೊ ಹಾಗಾಗಿ ನಾನೇನೋ ಅವನ್ನ ಎಬ್ಬರಿಸಿ ಹಾಲು ಕುಡಿಸ್ಲಿಕ್ಕೆ ಹೋಗಲ್ಲ. ಅವನಾಗ ಅವ್ನು ಎದ್ದು ಒಂಚೂರು ಕುಸ್ಕಕ್ಕೆ ಶುರು ಮಾಡಿದಾಗ ಎದ್ದುಬಿಟ್ಟು ಫೀಡ್ ಮಾಡೋಕ್ಕೆ ಶುರು ಮಾಡ್ತೀನಿ. ಆ್ಯಂಡ್ ಕೆಲವೊಂದ್ಸತಿ ಫೀಡ್ ಕೂಡ ಮಾಡಲ್ಲ, ನಾನು ಅವನ್ನ ಎತ್ಕೊಂಡ್ರೆ ಅಷ್ಟೇ ಸಾಕು, ಮಲಗಿಬಿಡ್ತಾನೆ. ಸೊ ಈ ರೀತಿ ನಾನು ಅವನಿಗೆ ಸಾಲಿಡ್ಸ್ನ ಇಂಟ್ರೊಡ್ಯೂಸ್ ಮಾಡಿ ಈ ರೀತಿ ಹೋಗ್ತಾ ಇದೆ ಜರ್ನಿ. ಸೊ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸರಿನ ಹೇಗೆ ಮಾಡ್ಕೊಂಡಿದ್ದೀನಿ, ಸ್ಪೆಷಲಿ ರಾಗಿ ಸರಿ ಹೇಗೆ ಮಾಡ್ಕೊಂಡಿದ್ದೀನಿ ಅಂತ ನಾನು ನಿಮಗೆ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಐ ಹೋಪ್ ಈ ಒಂದು ವಿಡಿಯೋ ಒಂದು ಸ್ವಲ್ಪನಾದರೂ ಇನ್ಫಾರ್ಮೇಟಿವ್ ಆಗಿತ್ತು ಆ್ಯಂಡ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ನಮ್ಮ ಥರನೇ ಇರೋವಂಥ ಇನ್ನೊಂದಷ್ಟು ಮಾವೀಸ್ಗಳಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ, ಓಕೆನಾ? ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ, ಟೇಕ್ ಕೇರ್, ಲವ್ ಯು ಆಲ್, ಲಾಟ್ಸ್ ಆಫ್ ಲವ್ ಆ್ಯಂಡ್ ಬಾಯ್.